ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಸೆಲ್ ಆರ್ಗನಲ್ಸಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದರ ಬಗ್ಗೆ, ಅದರ ಫಂಕ್ಷನ್ ಏನು, ಅದೇ ಒಂದು ಜೀವಕೋಶಕ್ಕೆ ಸೆಲ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಏನಂತ ಹೇಳಿ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಗಾಲ್ಗಿ ಆಪರೇಟರ್ಸ್. ಇಲ್ಲಿ ಚಿತ್ರದಲ್ಲಿ ನೋಡೋಣ ಯಾವ ರೀತಿ ಕಂಡುಬರುತ್ತೆ ಅಂತ. ಇಲ್ಲಿ ನೋಡಿ, ದಿಸ್ ಈಸ್ ದ ಗಾಲ್ಗಿ ಆಪರೇಟರ್ಸ್. ಗಾಲ್ಗಿ ಆಪರೇಟರ್ಸ್ ಅಂದ್ರೆ ಗಾಲ್ಗಿ ಸಂಕೀರ್ಣ ಅಂತೇಳಿ. ದ ಗಾಲ್ಗಿ ಆಪರೇಟರ್ಸ್ ಫಸ್ಟ್ ಡಿಸ್ಕ್ರೈಬ್ಡ್ ಬೈ ಕೆಮಿಲಿಯೋ ಗಾಲ್ಗಿ. ಮೊಟ್ಟ ಮೊದಲ ಬಾರಿಗೆ ಈ ಗಾಲ್ಗಿ ಸಂಕೀರ್ಣ ಅಥವಾ ಗಾಲ್ಗಿ ಕಾಂಪ್ಲೆಕ್ಸ್ ನ ಬಗ್ಗೆ ಫಸ್ಟ್ ಡಿಸ್ಕ್ರೈಬ್ಡ್ ಅಂದ್ರೆ ವಿವರಣೆಯನ್ನು ನೀಡಿದವರು ಕೆಮಿಲಿಯೋ ಗಾಲ್ಗಿ ಎಂಬ ವಿಜ್ಞಾನಿ. ಕನ್ಸಿಸ್ಟ್ ಆಫ್ ಎ ಸಿಸ್ಟಮ್ ಆಫ್ ಮೆಂಬ್ರೇನ್ ಬೌಂಡ್ ವೆಸಿಕಲ್ಸ್ arranged approximately parallel to each other in stacks called as cisterns. Means ಈ ಒಂದು ಗಾಲ್ಗಿ ಸಂಕೀರ್ಣ ಮೆಂಬ್ರೇನ್ ಅನ್ನ ಒಳಗೊಂಡಂತೆ ಅಂದ್ರೆ ಪೊರೆ ಸಹಿತ ಚೀಲಗಳಂತೆ ಇದ್ದು ಸರಿಸುಮಾರು ಸಮಾನಾಂತರವಾಗಿ ಬಣವೆಗಳಂತೆ ಜೋಡಿಸಲ್ಪಟ್ಟಿರುತ್ತೆ. ಕನ್ಸಿಸ್ಟಿಂಗ್ ಆಫ್ ಎ ಸಿಸ್ಟಮ್ ಆಫ್ ಮೆಂಬ್ರೇನ್ ಬೌಂಡ್ ಅಂದ್ರೆ ಪೊರೆ ಸಹಿತ, ವೆಸಿಕಲ್ಸ್ ಅಂದ್ರೆ ಚೀಲಗಳು, ವೆಸಿಕಲ್ಸ್ ಅರೇಂಜ್ಡ್ ಅಪ್ರಾಕ್ಸಿಮೇಟ್ಲಿ ಪ್ಯಾರಲಲ್ ಟು ಈಚ್ ಅದರ್ ಇನ್ ಸ್ಟ್ಯಾಕ್ಸ್ ಕಾಲ್ಡ್ ಎ ಸಿಸ್ಟರ್ನ್. ಸರಿಸುಮಾರು ಏನು, ಸಮಾನಾಂತರವಾಗಿ ಬಣವೆಗಳಂತೆ ಅಂದ್ರೆ ಪ್ಯಾರಲಲ್ ಆಗಿ ಒಂದರ ಮೇಲೊಂದು ಜೋಡಿಸಲ್ಪಟ್ಟಿರುತ್ತೆ. ಈ ರೀತಿ ಇಲ್ಲಿ ಚಿತ್ರದಲ್ಲಿ ಇದೆ ಅಲ್ವಾ, ನೋಡಿ, ಇಲ್ಲಿ ಒಂದರ ಮೇಲೆ ಒಂದು ಈ ರೀತಿ ಜೋಡಿಸಲ್ಪಟ್ಟಿರುತ್ತೆ. ಈ ರೀತಿ ಜೋಡಿಸಲ್ಪಟ್ಟಿರುತ್ತಲ್ಲ, ಇಂಥ ಒಂದು ಅರೇಂಜ್ಮೆಂಟ್ಗೆ ಏನಂತ ಕರಿತೀವಿ? ಈ ರೀತಿ ಕಂಡು ಬರುವಂತಹ ಇದಕ್ಕೆ ಸಿಸ್ಟರ್ನ್ಸ್, ವಾಟ್ ವಿ ಕಾಲ್ ಆಸ್ ಸಿಸ್ಟರ್ನ್ಸ್. ಅಂದ್ರೆ ಗಾಲ್ಗಿ ಆಪರೇಟರ್ಸ್ ಅಪ್ರಾಕ್ಸಿಮೇಟ್ಲಿ ಪ್ಯಾರಲಲ್ ಟು ಈಚ್ ಅದರ್ ಇನ್ ಸ್ಟ್ಯಾಕ್ಸ್ ಕಾಲ್ಡ್ ಆಸ್ ಸಿಸ್ಟರ್ನ್ಸ್. ಆಯ್ತಾ? ಸಮಾನಾಂತರವಾಗಿ ಜೋಡಿಸಲ್ಪಟ್ಟ ಬಣವೆಗಳಂತಹ ಈ ರಚನೆಯನ್ನ ಸಿಸ್ಟರ್ನ್ಸ್ ಅಂತೇಳಿ ಕರಿತೀವಿ. ದೀಸ್ ಮೆಂಬ್ರೇನ್ಸ್ ಆಫ್ಟನ್ ಹ್ಯಾವ್ ಕನೆಕ್ಷನ್ಸ್ ವಿತ್ ದ ಮೆಂಬ್ರೇನ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಒಂದು ಗಾಲ್ಗಿ ಸಂಕೀರ್ಣ ಯಾವುದಕ್ಕೆ ಜೋಡಿಸಲ್ಪಟ್ಟಿರುತ್ತೆ? ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಜೋಡಿಸಲ್ಪಟ್ಟಿರುತ್ತೆ. ಆಯ್ತಾ? ದ ಮೆಂಬ್ರೇನ್ ಅಂದ್ರೆ ಗಾಲ್ಗಿ ಸಂಕೀರ್ಣದ ಪೊರೆಯು ಆಫ್ಟನ್ ಹ್ಯಾವ್ ಕನೆಕ್ಷನ್, ಯಾವುದರ ಒಂದಿಗೆ ಜೋಡಣೆಯನ್ನು ಒಳಗೊಂಡಿರುತ್ತೆ? ವಿತ್ ದ ಮೆಂಬ್ರೇನ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಗಾಲ್ಗಿ ಸಂಕೀರ್ಣದ ಪೊರೆಯು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಯೊಂದಿಗೆ ಕನೆಕ್ಷನ್ ಅಂದ್ರೆ ಜೋಡಿಸಲ್ಪಡುತ್ತೆ. and therefore consisting another portion of a complex cellular membrane system. ಅದರ ಜೊತೆಗೆ ಏನಾಗಿರುತ್ತೆ? ಸಂಕೀರ್ಣ ಕೋಶ ಪೊರೆ ವ್ಯವಸ್ಥೆಯ ಇನ್ನೊಂದು ಭಾಗವನ್ನು ನಿರ್ಮಿಸುತ್ತೆ. therefore consisting another portion, ಇನ್ನೊಂದು ಭಾಗ of a complex cellular membrane system. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಯೊಂದಿಗೆ ಜೋಡಿಸಲ್ಪಟ್ಟು ಸಂಕೀರ್ಣ ಕೋಶ ಪೊರೆ ವ್ಯವಸ್ಥೆಯ ಇನ್ನೊಂದು ಭಾಗವನ್ನ ನಿರ್ಮಿಸುತ್ತೆ. ಅಂದ್ರೆ ಸಂಕೀರ್ಣ ಅಂದ್ರೆ ತುಂಬಾ ದೊಡ್ಡದು ಅಂತೇಳಿ, ತುಂಬಾ ಹ್ಯೂಜ್ ಅಂತೇಳಿ, ಸಂಕೀರ್ಣವಾದ ತುಂಬಾ ಹೆಚ್ಚಾದ ಇನ್ನೊಂದು ಭಾಗವನ್ನ ಇದು ರಚನೆ ಮಾಡುತ್ತೆ, ನಿರ್ಮಿಸಲ್ಪಡುತ್ತೆ ಅಂತೇಳಿ. ಹಾಗಾದ್ರೆ ಇದ್ರ ಫಂಕ್ಷನ್ ಏನು ನೋಡೋಣ. ಗಾಲ್ಗಿ ಸಂಕೀರ್ಣದ ಕಾರ್ಯ ಏನು? ದ ಮೆಟೀರಿಯಲ್ ಸಿಂಥಸೈಸ್ಡ್ ನಿಯರ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಪ್ಯಾಕೇಜ್ಡ್ ಅಂಡ್ dispatched to various targets inside and outside the cell through the Golgi operators. First ಬರೋಣ. The material synthesized near the endoplasmic reticulum ಅಂದ್ರೆ ಏನು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ಅಂದ್ರೆ ಉತ್ಪತ್ತಿಯಾದಂತಹ ವಸ್ತುವನ್ನ ಪ್ಯಾಕ್ ಮಾಡೋದು. ಪ್ಯಾಕೇಜ್ಡ್ ಅಂಡ್ ಡಿಸ್ಪ್ಯಾಚ್ಡ್ ಅಂದ್ರೆ ಏನ್ ಹೇಳಿ? ಸಾಗಿಸೋದು. ಆಯ್ತಾ? ಪ್ಯಾಕ್ ಮಾಡಿ ಆ ವಸ್ತುವನ್ನ ಸಾಗಿಸುವಂಥದ್ದು. ಆಯ್ತಾ? ಪ್ಯಾಕ್ ಮಾಡಿ ಕೋಶದ
ಎಲ್ಲಿಗೆ ಸಾಗಿಸುತ್ತೆ? ಡಿಸ್ಪ್ಯಾಚ್ ಟು ವೇರಿಯಸ್ ಟಾರ್ಗೆಟ್ಸ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಸೆಲ್ ಥ್ರೂ ದ ಗಾಲ್ಗಿ ಆಪರೇಟರ್ಸ್. ಪ್ಯಾಕ್ ಆದ ನಂತರ ಕೋಶದ ಒಳಭಾಗ ಮತ್ತು ಹೊರಭಾಗದ ಹಲವಾರು ಗುರಿ ಅಂಗಗಳಿಗೆ ಗಾಲ್ಗಿ ಸಂಕೀರ್ಣದ ಮೂಲಕ ರವಾನಿಸುತ್ತದೆ. ಅಂದ್ರೆ ಗಾಲ್ಗಿ ಸಂಕೀರ್ಣದ ಮೂಲಕ ಅಂದ್ರೆ ಉತ್ಪತ್ತಿಯಾದಂತಹ ಸಂಶ್ಲೇಷಿಸಲ್ಪಟ್ಟಂತಹ ವಸ್ತುಗಳನ್ನ ಈ ಗಾಲ್ಗಿ ಸಂಕೀರ್ಣ ಪ್ಯಾಕ್ ಮಾಡಿ ಗಾಲ್ಗಿ ಸಂಕೀರ್ಣದ ಮೂಲಕನೇ ವಿವಿಧ ಕೋಶದ ಅಂದ್ರೆ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಸೆಲ್, ಜೀವಕೋಶದ ಒಳಭಾಗಕ್ಕೆ ಮತ್ತೆ ಹೊರಭಾಗಕ್ಕೆ ಬೇಕಾದಂಥ ವಸ್ತುಗಳನ್ನ ಏನ್ ಮಾಡುತ್ತೆ? ಪ್ಯಾಕ್ ಮಾಡಿ ಸಂಗ್ರಹಣೆ ಮಾಡಿ ರವಾನಿಸಲ್ಪಡುತ್ತೆ. ಗೊತ್ತಾಗ್ತಿದ್ಯಾ? ಇಟ್ಸ್ ಫಂಕ್ಷನ್ಸ್ ಇನ್ಕ್ಲೂಡ್ ದ ಸ್ಟೋರೇಜ್. ಮತ್ತೆ ಗಾಲ್ಗಿ ಸಂಕೀರ್ಣದ ಪ್ರಮುಖ ಕೆಲಸ ಏನು? ವಸ್ತುಗಳ ಸಂಗ್ರಹಣೆ. ದ ಫಂಕ್ಷನ್ಸ್, ಇದರ ಕಾರ್ಯ ಅಂದ್ರೆ ಇನ್ಕ್ಲೂಡ್ ದ ಸ್ಟೋರೇಜ್, ಮಾಡಿಫಿಕೇಶನ್ ಅಂಡ್ ಪ್ಯಾಕೇಜಿಂಗ್ ಆಫ್ ದ ಪ್ರಾಡಕ್ಟ್ಸ್ ಇನ್ ವೆಸಿಕಲ್ಸ್. ಗಾಲ್ಗಿ ಸಂಕೀರ್ಣ ಏನ್ ಮಾಡುತ್ತೆ? ವಸ್ತುಗಳ ಸಂಗ್ರಹಣೆ ಮಾಡುತ್ತೆ, ಸ್ಟೋರೇಜ್ ಮಾಡುತ್ತೆ, ಅಂಡ್ ಮಾಡಿಫಿಕೇಶನ್ ಅಂದ್ರೆ ಸುಧಾರಣೆ ಮಾಡುತ್ತೆ, ಅದನ್ನೆಲ್ಲ ಚೆಕ್ ಮಾಡುವಂಥದ್ದು, ಸುಧಾರಣೆ ಮಾಡೋದು, ಅಂಡ್ ಪ್ಯಾಕೇಜಿಂಗ್, ಪ್ಯಾಕ್ ಮಾಡುವಿಕೆ. ಅರ್ಥ ಆಯ್ತಾ? ಗಾಲ್ಗಿ ಇದು ಇದರ ಒಂದು ಕಾರ್ಯವನ್ನು ಒಳಗೊಂಡಿರುತ್ತೆ. ಇನ್ ಸಮ್ ಕೇಸಸ್ ಕಾಂಪ್ಲೆಕ್ಸ್ ಶುಗರ್ಸ್ ಮೇ ಬಿ ಮೇಡ್ ಅಪ್ ಫ್ರಮ್ ಸಿಂಪಲ್ ಶುಗರ್ಸ್ ಇನ್ ದ ಗಾಲ್ಗಿ ಆಪರೇಟರ್. ಅಂದ್ರೆ ದ ಗಾಲ್ಗಿ ಆಪರೇಟರ್ಸ್ ನ ಮೇನ್ ಫಂಕ್ಷನ್, ಪ್ರಮುಖ ಕಾರ್ಯ ಅಂದ್ರೆ ಇದನ್ನ ದ ಫಂಕ್ಷನ್ ಇನ್ಕ್ಲೂಡ್ ಸ್ಟೋರೇಜ್, ಸಂಗ್ರಹಣೆ ಮತ್ತು ಸುಧಾರಣೆ, ಮಾಡಿಫಿಕೇಶನ್ ಅಂಡ್ ಪ್ಯಾಕ್ ಮಾಡುವುದು ಗಾಲ್ಗಿ ಸಂಕೀರ್ಣದ ಪ್ರಮುಖ ಕಾರ್ಯ ಆಗಿದೆ. ಅದ್ರ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಕಾಂಪ್ಲೆಕ್ಸ್ ಶುಗರ್ಸ್, ಸಮ್ ಕೇಸಸ್, ಕೆಲವೊಂದು ಸಂದರ್ಭಗಳಲ್ಲಿ ಕಾಂಪ್ಲೆಕ್ಸ್ ಶುಗರ್ಸ್ ಮೇ ಬಿ ಮೇಡ್ ಫ್ರಮ್ ಸಿಂಪಲ್ ಶುಗರ್ಸ್ ಇನ್ ಟು ದ ಗಾಲ್ಗಿ ಆಪರೇಟರ್. ಏನ್ ಮಾಡುತ್ತೆ ಈ ಗಾಲ್ಗಿ ಸಂಕೀರ್ಣ? ಕೆಲವೊಂದು ಸಂದರ್ಭಗಳಲ್ಲಿ ಸರಳ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ ಸಕ್ಕರೆಯ ಅಣುಗಳು ಗಾಲ್ಗಿ ಸಂಕೀರ್ಣದಲ್ಲಿ ಉಂಟಾಗುತ್ತಂತೆ. ಗೊತ್ತಾಗ್ತಿದೆಯಾ? ಗಾಲ್ಗಿ ಸಂಕೀರ್ಣದಲ್ಲಿ ಏನು ಉಂಟಾಗುತ್ತೆ? ಮೇಡ್ ಫ್ರಮ್ ಸಿಂಪಲ್, ಕಾಂಪ್ಲೆಕ್ಸ್ ಶುಗರ್ ಮೇ ಬಿ ಮೇಡ್ ಫ್ರಮ್ ಸಿಂಪಲ್ ಶುಗರ್ಸ್ ಇಂಟು ಗಾಲ್ಗಿ ಆಪರೇಟರ್ಸ್. ಸರಳ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ, ಚಿಕ್ಕದಿದ್ದದ್ದು ದೊಡ್ಡ ಸಕ್ಕರೆಯ ಅಣುಗಳಾಗಿ ಈ ಗಾಲ್ಗಿ ಸಂಕೀರ್ಣದಲ್ಲಿ ಕಂಡುಬರುತ್ತೆ. ದ ಗಾಲ್ಗಿ ಆಪರೇಟರ್ಸ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಶನ್ ಆಫ್ ಲೈಸೋಸೋಮ್. ಇದಲ್ಲದೆ ಗಾಲ್ಗಿ ಸಂಕೀರ್ಣದ ಪ್ರಮುಖ ಕೆಲಸ ಏನು? ಲೈಸೋಸೋಮ್ನ ನಿರ್ಮಾಣದಲ್ಲಿ, ಲೈಸೋಸೋಮ್ನ ಉತ್ಪತ್ತಿ ಮಾಡೋದ್ರಲ್ಲೂ ನಿರ್ಮಾಣದಲ್ಲೂ ಇದು ಪ್ರಮುಖ ಪಾತ್ರವನ್ನ ಭಾಗವಹಿಸುತ್ತೆ. ಅರ್ಥ ಆಯ್ತಾ? ದ ಗಾಲ್ಗಿ ಆಪರೇಟರ್ಸ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಶನ್ ಆಫ್ ಲೈಸೋಸೋಮ್ಸ್. ಲೈಸೋಸೋಮ್ಗಳ ನಿರ್ಮಾಣದಲ್ಲೂ ಈ ಗಾಲ್ಗಿ ಸಂಕೀರ್ಣ ಭಾಗವಹಿಸುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಇದನ್ನ ಕಂಡಿಡಿದಂತಹ ಕೆಮಿಲಿಯೋ ಗಾಲ್ಗಿ ಅವ್ರು ಯಾವ ರೀತಿ ಕಂಡಿಡಿದ್ರು, ಅವ್ರ ಹಿನ್ನೆಲೆ ಏನು ಅದನ್ನ ತಿಳ್ಕೊಳ್ಳೋಣ. ಕೆಮಿಲಿಯೋ ಗಾಲ್ಗಿ ವಾಸ್ ಬಾರ್ನ್ ಅಟ್ ಕಾಟಿನೋ ನಿಯರ್ ಬ್ರೆಸಿಯಾ ಇನ್ 1843. ಕೆಮಿಲಿಯೋ ಗಾಲ್ಗಿ ಅನ್ನೋರು ಬ್ರೆಸಿಯಾ ಹತ್ತಿರದಲ್ಲಿರ್ತಕ್ಕಂತಹ ಕಾರ್ಟಿನೋ ಎಂಬ ನಗರದಲ್ಲಿ 1843ರಲ್ಲಿ ಜನಿಸ್ತಾರೆ. ಈ ಸ್ಟಡಿಡ್ ಮೆಡಿಸಿನ್ ಅಟ್ ದ ಯೂನಿವರ್ಸಿಟಿ ಆಫ್ ಪೇವಿಯಾ. ಇವರು ವೈದ್ಯಕೀಯ ಶಾಸ್ತ್ರವನ್ನ ಎಲ್ಲಿ? ಪೇವಿಯಾ ಎಂಬ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡೋದಕ್ಕೆ, ಅಂದ್ರೆ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಫ್ಟರ್ ಗ್ರಾಜುಯೇಟಿಂಗ್ ಇನ್ 1865 he continued to work in Pavia at the Hospital of St. Matteo. ಇವರ ವೈದ್ಯಕೀಯ ಶಾಸ್ತ್ರದ ಅಧ್ಯಯನ ಮುಗಿದ ನಂತರ ಆಫ್ಟರ್ ಗ್ರಾಜುಯೇಷನ್ 1865ರಲ್ಲಿ ಅವರ ವೈದ್ಯಕೀಯ ಅಧ್ಯಯನ ಮುಗಿಯುತ್ತೆ. ಅದು ಮುಗಿದ ನಂತರ ಈ ಕಂಟಿನ್ಯೂ ಟು ವರ್ಕ್ ಇನ್ ಪೇವಿಯಾ ಯೂನಿವರ್ಸಿಟಿಲೇ ಇರ್ತಕ್ಕಂತಹ ಯಾವ ಆಸ್ಪತ್ರೆ? ಸೆಂಟ್ ಮ್ಯಾಟಿಯೋ ಎಂಬ ಆಸ್ಪತ್ರೆಯಲ್ಲಿ ತಮ್ಮ ವೈದ್ಯಕೀಯ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಅಟ್ ದಟ್ ಟೈಮ್ ಮೋಸ್ಟ್ ಆಫ್ ಹಿಸ್ ಇನ್ವೆಸ್ಟಿಗೇಷನ್ಸ್ ವರ್ ಕನ್ಸರ್ನ್ಡ್ ವಿತ್ ದ ನರ್ವಸ್ ಸಿಸ್ಟಮ್. ಅವರು ತಮ್ಮ ವೈದ್ಯಕೀಯ ವೃತ್ತಿಯನ್ನ ಮುಂದುವರಿಸಬೇಕಾದ್ರೆ ಸೆಂಟ್ ಮೇಟಿಯೋ ಹಾಸ್ಪಿಟಲಲ್ಲಿ ಏನು ಮಾಡ್ತಾರೆ?
ಹೆಚ್ಚು ಅವರ ಅಧ್ಯಯನವನ್ನ ಯಾವುದ್ರ ಕಡೆ ಮಾಡ್ತಾರೆ? ನರಗಳ ಅಧ್ಯಯನ ಬಗ್ಗೆ, ನರ್ವಸ್ ಸಿಸ್ಟಮ್, ನರಗಳು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಅದ್ರ ಬಗ್ಗೆ ಹೆಚ್ಚು ಅಧ್ಯಯನವನ್ನ ಕೈಗೊಳ್ತಾರೆ. ಹೇಗೆ? ಇನ್ 1872 he accepted the post of chief medical officer at the hospital for the chronically sick at Abbiategreso. ಅರ್ಥ ಆಯ್ತಾ? ಅಂದರೆ ಇವರು 1872ರಲ್ಲಿ ಅದೇ ಹಾಸ್ಪಿಟಲಲ್ಲಿ ವೈದ್ಯಕೀಯ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಿರ್ತಾರೆ, ವೈದ್ಯರಾಗಿ. ಆದರೆ ವೈದ್ಯಕೀಯ ಅಧಿಕಾರಿಯಾಗಿ, ಚೀಫ್ ಮೆಡಿಕಲ್ ಆಫೀಸರ್ ಆಗಿ ಅವರು ಎಷ್ಟರಲ್ಲಿ? 1872ರಲ್ಲಿ ಅಲ್ಲಿ ತುಂಬ ಅನಾರೋಗ್ಯ ಪೀಡಿತರಾಗಿರ್ತಾರೆ. ಅರ್ಥ ಆಯ್ತಾ? ಅನಾರೋಗ್ಯ ಪೀಡಿತ ಅಬಿಯಾಟ್ಯಾಗ್ರಿಸೋ ಎಂಬ ಪ್ರದೇಶದಲ್ಲಿ ತುಂಬ ಅನಾರೋಗ್ಯ ಪೀಡಿತವಾಗಿದ್ದಂತಹ ಆ ಒಂದು ಪ್ರದೇಶದ ಪ್ರಧಾನ ವೈದ್ಯಾಧಿಕಾರಿಯ ಹುದ್ದೆಯನ್ನು ಅವರು ಆನಂತರ 1872ರಲ್ಲಿ ಒಪ್ಕೊಳ್ತಾರೆ. ಅವ್ರಿಗೆ ಎಷ್ಟೇ ಆಫರ್ ಬಂದಿದ್ರು ಅವ್ರು ಒಪ್ಕೊಂಡಿರಲ್ಲ. ಆದರೆ ಅಲ್ಲಿ ಆ ಪ್ರದೇಶದಲ್ಲಿ, ಈ ಅಬಿಯಾಟ್ಯಾಗ್ರಿಸೋ ಎಂಬ ಪ್ರದೇಶದಲ್ಲಿ ತುಂಬ ಅನಾರೋಗ್ಯ ಪೀಡಿತವಾದಂತಹ ಪ್ರದೇಶ ಆಗಿರುತ್ತೆ. ಅಲ್ಲಿಯ ಪ್ರಧಾನ ವೈದ್ಯಾಧಿಕಾರಿಯ ಹುದ್ದೆಯಾಗಿ ಅವರ ನೇಮಕ ಮಾಡ್ತಾರೆ. 1872ರಲ್ಲಿ ಅವರ ಆ ಹುದ್ದೆಯನ್ನು ಒಪ್ಕೊಳ್ತಾರೆ. ಈ ಫಸ್ಟ್ ಸ್ಟಾರ್ಟೆಡ್ ಈಸ್ ಇನ್ವೆಸ್ಟಿಗೇಷನ್ ಇನ್ ಟು ದ ನರ್ವಸ್ ಸಿಸ್ಟಮ್ ಇನ್ ಎ ಲಿಟಲ್ ಕಿಚನ್ ಆಫ್ ಹಿಸ್ ಹಾಸ್ಪಿಟಲ್. ಇದಾದ ನಂತರ ಏನು ಮಾಡ್ತಾರೆ ಅವರು ವೈದ್ಯರಾಗಿ ಮುಂದುವರೆದ ನಂತರ ಅಧಿಕಾರಿಯಾಗಿ ಅವ್ರು ಮೊಟ್ಟ ಮೊದಲು ಮಾಡ್ತಕ್ಕಂಥ ಕೆಲಸ ಏನು? ಅವರ ಹಾಸ್ಪಿಟಲಲ್ಲಿ ಇರ್ತಕ್ಕಂತಹ ಒಂದು ಲಿಟಲ್ ಕಿಚನ್ ಆಫ್ ಹಿಸ್ ಹಾಸ್ಪಿಟಲ್, ಅವರ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ವಿಚ್ ಹ್ಯಾಡ್ ಟು ಬಿ ಕನ್ವರ್ಟೆಡ್ ಇನ್ ಟು ಲ್ಯಾಬೊರೇಟರಿ, ಅವರ ಆಸ್ಪತ್ರೆಯಲ್ಲಿ ಇರ್ತಕ್ಕಂತಹ ಅಡಿಗೆ ಮನೆಯನ್ನೇ ತಮ್ಮ ಅಧ್ಯಯನಕ್ಕೆ, ತಾವು ಕೆಲವೊಂದು ನರಗಳ ಅಧ್ಯಯನವನ್ನು ಕೈಗೊಳ್ತಾರಲ್ಲ ಅದರ ಅಧ್ಯಯನಕ್ಕೆ ಅಡುಗೆ ಮನೆಯನ್ನೇ ಅವರು ಒಂದು ಲ್ಯಾಬೊರೇಟರಿಯಾಗಿ, ಪ್ರಯೋಗಾಲಯವಾಗಿ ಅವರು ಬದಲಾಯಿಸಿಕೊಳ್ತಾರೆ. However, the work of greatest importance which Golgi carried out was a revolutionary method of staining individuals' nerve and cell. ಈ ರೀತಿ ಆಸ್ಪತ್ರೆಯಲ್ಲಿರ್ತಕ್ಕಂತಹ ಅಡುಗೆ ಮನೆಯನ್ನ ಯಾವಾಗ ಅವರು ಒಂದು ಚಿಕ್ಕ ಅವರ ಪ್ರಯೋಗಶಾಲೆಯಾಗಿ ಬದಲಾಯಿಸ್ಕೊಳ್ತಾರೋ ಅಲ್ಲಿ ಅವರು ಯಾವುದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಇಟ್ಟಿದ್ರೆ ನರ್ವಸ್ ಸಿಸ್ಟಮ್, ನರಗಳ ಬಗ್ಗೆನೇ ಹೆಚ್ಚು ಅಧ್ಯಯನವನ್ನ ಅಲ್ಲಿ ಕೈಗೊಳ್ತಾರೆ. ಈ ರೀತಿ ಅವರು ಅಧ್ಯಯನವನ್ನ ಕೈಗೊಳ್ಬೇಕಾದ್ರೆ ಏನನ್ನ ಕಂಡುಹಿಡಿತಾರೆ? ಅವರು ಬಹುಮುಖ್ಯ ಕೆಲಸ ಅವ್ರದ್ದು ಏನಾಗಿತ್ತು ಅಂದ್ರೆ, however the work of greatest importance, ಪ್ರಮುಖ ಅವ್ರದ್ದು ಕೆಲಸ ಏನಾಗಿತ್ತು? The Golgi carried out was a revolutionary method of staining individuals nerve and cells. ಒಂದು ಗೊತ್ತಾದ ನರ ಮತ್ತೆ ಜೀವಕೋಶದ ಪ್ರತಿ ಭಾಗಗಳನ್ನು ಪ್ರತ್ಯೇಕವಾಗಿ ಬಣ್ಣದಿಂದ ಗುರುತು ಮಾಡುವುದು ಅವರ ಒಂದು ಕ್ರಾಂತಿಕಾರಿ ಸಂಶೋಧನೆಯಾಗಿರುತ್ತೆ. ಅಂದ್ರೆ ನಮಗೆ ಯಾವುದೋ ಒಂದು ಗೊತ್ತಾದ ನರ ಇರುತ್ತೆ, ಆ ನರ ಮತ್ತೆ ಜೀವಕೋಶಗಳು ಇವುಗಳಿಗೆ ಏನನ್ನ ಕೊಡೋದು? ಕ್ಯಾರಿಡ್ ಔಟ್ ಬಸ್ ರೆವಲ್ಯೂಷನರಿ ಸ್ಟೈನಿಂಗ್ ಅಂದ್ರೆ ಬಣ್ಣವನ್ನ ಕೊಡೋದು ಪ್ರತ್ಯೇಕವಾಗಿ. ಈ ನರಗಳಿಗೆ ಬೇರೆ, ಜೀವಕೋಶಗಳಿಗೆ ಬೇರೆ, ಅವುಗಳಿಗೆ ನಮಗೆ ಗುರ್ತು ಮಾಡ್ಬೇಕಲ್ವಾ, ಅದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಯನ್ನ, ಕ್ರಾಂತಿಕಾರಿಯಾದ ಸಂಶೋಧನೆಯನ್ನ ಕೈಗೊಳ್ತಾರೆ. ಅಂದ್ರೆ ಬಣ್ಣವನ್ನ ಕೊಡೋದು, ಪ್ರತಿಯೊಂದು ನಮಗೆ ಗೊತ್ತಿರ್ತಕ್ಕಂಥ ಒಂದು ನರಕ್ಕೂ ಮತ್ತೆ ಒಂದು ಜೀವಕೋಶಗಳಿಗೆ ಪ್ರತ್ಯೇಕವಾಗಿ ಬಣ್ಣವನ್ನ ನೀಡೋದು ಈ ಒಂದು ಅವರ ನರಗಳ ಅಧ್ಯಯನದಲ್ಲಿ ಪ್ರಮುಖವಾದ ಒಂದು ಕ್ರಾಂತಿಕಾರಿಯಾದ ವಿಧಾನದ ಸಂಶೋಧನೆಯನ್ನ ಕೈಗೊಳ್ತಾರೆ. ದಿಸ್ ಮೆಥಡ್ ಈಸ್ ರೆಫರ್ಡ್ ಟು ಆಸ್ ಎ ಬ್ಲ್ಯಾಕ್ ರಿಯಾಕ್ಷನ್. ಈ ಒಂದು ಕ್ರಾಂತಿಕಾರಿ ವಿಧಾನವನ್ನ ಏನಂತ ಕರೆದ್ರು? ಬ್ಲ್ಯಾಕ್ ರಿಯಾಕ್ಷನ್ ಅಂತೇಳಿ ಕರೆದ್ರು, ಕಪ್ಪು ಸಂಶೋಧನೆ ಅಂತೇಳಿ ಕರೆದ್ರು. ದಿಸ್ ಮೆಥಡ್ ಯೂಸಸ್ ಎ ವೀಕ್ ಸೊಲ್ಯೂಷನ್ ಆಫ್ ಸಿಲ್ವರ್ ನೈಟ್ರೇಟ್ ಅಂಡ್ ಇಸ್ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂಯಬಲ್ ಇನ್ ಟ್ರೇಸಿಂಗ್ ದ ಪ್ರೋಸೆಸ್ ಅಂಡ್ ಮೋಸ್ಟ್ ಡೆಲಿಕೇಟ್ ರಾಮಿಫಿಕೇಶನ್ಸ್ ಆಫ್ ದ ಸೆಲ್ಸ್. ಏನ್ ಮಾಡ್ತಾರೆ? ಕೋಶದ ವಿವಿಧ ಪ್ರಕ್ರಿಯೆಗಳು, ಈ ಒಂದು ಅಧ್ಯಯನಕ್ಕೆ ಅವರು ಬಳಸಿದಂತಹ ಒಂದು ದ್ರಾವಣ ಯಾವುದು? ವೀಕ್ ಸೊಲ್ಯೂಷನ್, ದುರ್ಬಲ ದ್ರಾವಣ ಯಾವುದು? ಸಿಲ್ವರ್ ನೈಟ್ರೇಟ್ ಅನ್ನ ಬಳಸ್ಕೋತಾರೆ. ಅಂಡ್ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂಯಬಲ್ ಇನ್ ಟ್ರೇಸಿಂಗ್ ದ ಪ್ರೋಸೆಸ್ ಅಂಡ್ ಮೋಸ್ಟ್ ಡೆಲಿಕೇಟೆಡ್. ಇದಾದ ನಂತರ ಏನ್ ಮಾಡ್ತಾರೆ? ಕೋಶದ ವಿವಿಧ ಪ್ರಕ್ರಿಯೆಗಳು ಮತ್ತು ಸೂಕ್ಷ್ಮ ಶಾಖೆಗಳ ಜಾಡನ್ನು ನಿರ್ದಿಷ್ಟವಾಗಿ ಗುರುತಿಸಿ ಆ ದ್ರಾವಣದ ತುಂಬಾ
ಆ ದ್ರಾವಣ ತುಂಬ ಪ್ರಮುಖವಾಗಿದೆ ಅಂತೇಳಿ ಗುರುತಿಸ್ತಾರೆ. ಅಂದರೆ ದ ಸಿಲ್ವರ್ ನೈಟ್ರೇಟ್ ಆ್ಯಂಡ್ ಇಸ್ ಪರ್ಟಿಕ್ಯುಲರ್ ವ್ಯಾಲ್ಯೂಯಬಲ್. ಈ ಒಂದು ದ್ರಾವಣ ತುಂಬ ಇಂಪಾರ್ಟೆಂಟ್. ಹೇಗೆ? ಟ್ರೇಸಿಂಗ್ ದ ಪ್ರೋಸೆಸ್ ಆಫ್ ಮೋಸ್ಟ್ ಡೆಲಿಕೇಟೆಡ್ ರಮಿಫಿಕೇಶನ್ಸ್ ಆಫ್ ದ ಸೆಲ್. ಒಂದು ಕೋಶ, ಸೆಲ್, ಜೀವಕೋಶದ ವಿವಿಧ ಪ್ರಕ್ರಿಯೆಗಳಿಗೆ, ಯಾವುದ್ಯಾವ್ದು ಕೆಲಸ ಮಾಡುತ್ತೆ ಪ್ರಕ್ರಿಯೆಗಳಿಗೆ ಮತ್ತು ಸೂಕ್ಷ್ಮ ಶಾಖೆಗಳ ಜಾಡನ್ನು ನಿರ್ದಿಷ್ಟವಾಗಿ ಏನು ಮಾಡ್ತಾರೆ? ಗುರುತಿಸ್ತಾರೆ. ಅರ್ಥ ಆಯ್ತಾ? Although his life, he continued to work on these lines, modifying and improving this technique. ಅದ್ರ ಜೊತೆಗೆ ಏನು ಮಾಡ್ತಾರೆ ಅವರು? ಅವರ ಫುಲ್ ತನ್ನ ಜೀವಮಾನವಿಡೀ ಈ ತಂತ್ರವನ್ನು ಸುಧಾರಿಸ್ತಾ, ಉತ್ತಮಪಡಿಸುತ್ತಾ, ಅದನ್ನು ಇಂಪ್ರೂವ್ ಮಾಡಿಕೊಂಡು ಗಾಲ್ಗಿ ಇದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮುಂದುವರಿಸ್ತಾರೆ. ಆಲ್ದೋ ಇಸ್ ಲೈಫ್, ತನ್ನ ಜೀವಮಾನವಿಡೀ, ಅರ್ಥ ಆಯ್ತಾ? ತನ್ನ ಜೀವಮಾನವಿಡೀ ಇಸ್ ಕಂಟಿನ್ಯೂ ಟು ವರ್ಕ್ ಆನ್ ದೀಸ್ ಲೈನ್ಸ್, ಆ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಅಧ್ಯಯನವನ್ನು, ಹೆಚ್ಚಿನ ಸಂಶೋಧನೆಯನ್ನು ಮಾಡಿ, ಮಾಡಿಫೈಯಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದಿಸ್ ಟೆಕ್ನಿಕ್, ಅವರು ಕಂಡಿಡ್ಕೊಂಡಿದ್ರಲ್ಲ ತಂತ್ರ, ಆ ತಂತ್ರವನ್ನೇ ಸುಧಾರಿಸ್ತಾ, ಉತ್ತಮಪಡಿಸ್ತಾ ಏನು ಮಾಡ್ತಾರೆ? ಗಾಲ್ಗಿ ಮಾಡಿಫೈಯಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದಿಸ್ ಟೆಕ್ನಿಕ್ಸ್, ಅದನ್ನು ಏನು ಮಾಡ್ತಾರೆ? ಗಾಲ್ಗಿ ಆ ಕ್ಷೇತ್ರದಲ್ಲೇ ಮುಂದುವರಿತಾರೆ. ಗಾಲ್ಗಿ ರಿಸೀವ್ಡ್ ದ ಹೈಯೆಸ್ಟ್ ಆನರ್ಸ್ ಆ್ಯಂಡ್ ಅವಾರ್ಡ್ಸ್ ರೆಕಗ್ನಿಷನ್ ಆಫ್ ಹಿಸ್ ವರ್ಕ್. ಅವರು ತಾವು ಕೈಗೊಂಡಂತಹ ಅನೇಕ ಸಂಶೋಧನೆಗಳು ಮತ್ತು ಅವರು ಮುಂದುವರಿಸಿದಂತಹ ಕೆಲಸದಿಂದ ಅವರ ಆ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಅವರಿಗೆ ಉನ್ನತ ಗೌರವ ಮತ್ತು ಪ್ರಶಸ್ತಿಗಳು, ರಿವಾರ್ಡ್ಸ್ ಆ್ಯಂಡ್ ಅವಾರ್ಡ್ಸ್, ಆನರ್ಸ್ ಆ್ಯಂಡ್ ಅವಾರ್ಡ್ಸ್ಗಳು ಅನ್ನು ಪಡ್ಕೊಳ್ತಾರೆ. ಅವರು ತಮ್ಮ ಕ್ಷೇತ್ರದಲ್ಲಿ ಮಾಡಿದಂತಹ ಅತ್ಯುತ್ತಮ ಸಂಶೋಧನೆ ಮತ್ತು ಕೆಲಸಕ್ಕಾಗಿ ಅವರು ಅನೇಕ ಗೌರವಗಳನ್ನ ಪಡ್ಕೋತಾರೆ. ಅದ್ರ ಜೊತೆಗೆ ಈ ಶೇರ್ಡ್ ದ ನೊಬೆಲ್ ಪ್ರೈಸ್ ಇನ್ 1906 ವಿತ್ ಸ್ಯಾಂಟಿಯಾಗೋ ರಮೋನಿ ಕಾಜಲ್ ಫಾರ್ ದೇರ್ ವರ್ಕ್ ಆನ್ ದ ಸ್ಟ್ರಕ್ಚರ್ ಆಫ್ ದ ನರ್ವಸ್ ಸಿಸ್ಟಮ್. 1906ರಲ್ಲಿ ಅವರು, ಅಂದರೆ ಗಾಲ್ಗಿ ಸಂಕೀರ್ಣ, ಗಾಲ್ಗಿ ಕಾಂಪ್ಲೆಕ್ಸ್, ಈ ವಿಜ್ಞಾನಿ ನರಗಳ ಬಗ್ಗೆ ಸಂಶೋಧನೆ ನಡೆಸಿದ್ದಕ್ಕಾಗಿ ಇವ್ರ ಜೊತೆಗೆ ಇನ್ನೊಬ್ಬರು ವ್ಯಕ್ತಿ, ಸ್ಯಾಂಟಿಯಾಗೋ ರಮೋನಿ ಕಾಜಲ್ ಎಂಬ ವ್ಯಕ್ತಿಯ ಜೊತೆ 1906ರಲ್ಲಿ ನೊಬೆಲ್ ಪ್ರಶಸ್ತಿ, ಅತ್ಯುನ್ನತ ಪ್ರಶಸ್ತಿಯಾದಂತಹ ನರಮಂಡಲ ವ್ಯವಸ್ಥೆಯ ರಚನೆಯ ಬಗ್ಗೆ ಸಂಶೋಧನೆ ಮಾಡಿದ್ದಕ್ಕಾಗಿ, ದ ಸ್ಟ್ರಕ್ಚರ್ ಆಫ್ ದ ನರ್ವಸ್ ಸಿಸ್ಟಮ್, ನರಮಂಡಲ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಅದರ ರಚನೆ ಹೇಗಿರುತ್ತೆ ಅಂತೇಳಿ ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಕೈಗೊಳ್ತಾರೆ, ಸಂಶೋಧನೆಗಳನ್ನ ಮಾಡ್ತಾರೆ. ಅದಕ್ಕಾಗಿ ಇವರಿಗೆ ಸ್ಯಾಂಟಿಯಾಗೋ ರಮೋನಿ ಕಾಜಲ್ ಅವ್ರ ಜೊತೆ ಏನು ಮಾಡ್ತಾರೆ? ಇವರಿಗೂ 1906ರಲ್ಲಿ ನೊಬೆಲ್ ಪಾರಿತೋಷಿಕವನ್ನು, ಅತ್ಯುನ್ನತ ಪ್ರಶಸ್ತಿಯಾದಂತಹ, ವೈಜ್ಞಾನಿಕ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದಂಥ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಇದಾಯ್ತಾ? ಇದಿಷ್ಟು ಗಾಲ್ಗಿ ಸಂಕೀರ್ಣ, ಅಂದರೆ ಕೆಮಿಲಿಯೋ ಗಾಲ್ಗಿ ಇವರ ಬಗ್ಗೆ ವಿವರಣೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಲೈಸೋಸೋಮ್ ಇದನ್ನು ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಾಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಆ್ಯಂಡ್ ದೆನ್ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು 2 or 3 ಟೈಮ್ಸ್ ಓದಿ, ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಈಸಿಯಾಗಿ ಕಲ್ತ್ಕೊಳ್ಳಿ. ಮತ್ತು ಕ್ಲಾಸಸ್ನ ಕಂಟಿನ್ಯೂಸ್ ವೀಡಿಯೋಸ್ ಬೇಕು ಅಂದರೆ ಪ್ಲೇಲಿಸ್ಟ್ ಚೆಕ್ ಮಾಡಿ. ಮತ್ತು ನೀವು ಸಬ್ಸ್ಕ್ರೈಬ್ ಆದರೆ ನಾನು ಆಗ್ತಕ್ಕಂಥ ಡೈಲಿ ವೀಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ, ನೀವು ಸರ್ಚ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ, ಆಗ ಈಸಿಯಾಗಿ ನಿಮಗೆ ಕ್ಲಾಸಸ್ ಸಿಗುತ್ತೆ. ಆ್ಯಂಡ್ ದೆನ್ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಗಾಲ್ಗಿ ಆಪರೇಟಸ್? ಗಾಲ್ಗಿ ಆಪರೇಟಸ್ ಅಂದರೆ ಏನು? ಆ್ಯಂಡ್ ವಾಟ್ ಈಸ್ ಸಿಸ್ಟರ್ನಿ? ಸಿಸ್ಟರ್ನಿ ಅಂದರೆ ಏನು? ದ ಮೇನ್ ಫಂಕ್ಷನ್ ಆಫ್ ಗಾಲ್ಗಿ ಆಪರೇಟಸ್ ಏನು? ಗಾಲ್ಗಿ ಆಪರೇಟಸ್ನ ಪ್ರಮುಖ ಕೆಲಸ ಏನು? ಆಯ್ತಾ? ಆ್ಯಂಡ್ ರೈಟ್ ಎ ಶಾರ್ಟ್ ನೋಟ್ ಆನ್ ಕೆಮಿಲಿಯೋ ಗಾಲ್ಗಿ. ಕೆಮಿಲಿಯೋ ಗಾಲ್ಗಿ ಬಗ್ಗೆ ಒಂದು ಶಾರ್ಟ್ ನೋಟು, ಅವರ ಬಗ್ಗೆ ಸಣ್ಣದಾಗಿ ಒಂದು ಸಮರಿಯನ್ನು ಬರೀರಿ. ಆ್ಯಂಡ್ ವೆನ್ ದ ಕೆಮಿಲಿಯೋ ಗಾಲ್ಗಿ ಶೇರ್ಡ್ ಗಾಟ್ ಎ ನೊಬೆಲ್ ಪ್ರೈಸ್ ವಿತ್ ಹೋಮ್, ಯಾರ ಜೊತೆ ಅವರು ಎಷ್ಟರಲ್ಲಿ ನೊಬೆಲ್ ಪಾರಿತೋಷಿಕವನ್ನು ಪಡ್ಕೊಂಡ್ರು, ಫಾರ್ ವಾಟ್, ಏನಕ್ಕೋಸ್ಕರ? ಇದಿಷ್ಟು ಇಲ್ಲೇ ಸಿಗುತ್ತೆ ನಿಮಗೆ. ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿ. ಅವ್ರ ಬಗ್ಗೆ ಶಾರ್ಟ್ ನೋಟ್ ಬೇಕಾದ್ರೆ ವೇರ್ ಈಸ್ ಈ ಬಾಲ್, ವಾಟ್ ಈ ಸ್ಟಡಿ, ಇದೆಲ್ಲ ಬರೀರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ನಾನು ಗಾಲ್ಗಿ ಆಪರೇಟರ್ಸ್ನ ಸಪ್ರೇಟ್ ಡಯಾಗ್ರಾಮ್ ಪಿಕ್ಚರ್ನ ನಾನು ಈ ವಿಡಿಯೋ ಲಾಸ್ಟ್ನಲ್ಲಿ ಹಾಕ್ತೇನೆ ನಿಮಗೆ, ಅದನ್ನು ನೋಡ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು.
ಸಿ ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ಗಾಲ್ಗಿ ಆಪರೇಟರ್ಸ್ ಇಮೇಜು. ಇದರಲ್ಲಿ ರೈಟ್ ಸೈಡಲ್ಲಿ ಕೆಳಗಡೆ ಇದೆ ನೋಡಿ ಸೆಕೆಂಡರಿ ವೆಸಿಕಲ್ಸ್, ಆ್ಯಂಡ್ ದೆನ್ ಲೆಫ್ಟಲ್ಲಿ ನ್ಯೂಲಿ ಫಾರ್ಮಿಂಗ್ ವೆಸಿಕಲ್ಸ್ ಇದೆ. ಇದೆಲ್ಲವೂ ಏನು ಗಾಲ್ಗಿ ಆಪರೇಟರ್ಸ್ ಕೆಲಸನೇ ಸ್ಟೋರೇಜು, ಪ್ಯಾಕೇಜು ಮತ್ತು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು. ಇಲ್ಲೆಲ್ಲ ಸ್ಟೋರೇಜ್ ಮಾಡಿಕೊಂಡು ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಆ್ಯಂಡ್ ದೆನ್ ಈ ಇಮೇಜಲ್ಲಿ ಇರ್ತಕ್ಕಂಥದ್ದು ಗಾಲ್ಗಿ ಆಪರೇಟರ್ಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹಿಂಭಾಗ ಕಂಡು ಬಂದಿದೆ. ಥ್ಯಾಂಕ್ ಯು.